ನಕ್ಸಲ್ ಶರಣಾಗತಿ ಆಶಯದ ಕೈ ಬರಹದ ಗ್ರೀಟಿಂಗ್ ನೀಡಿ ಸ್ವಾಗತಿಸಿದ್ರು ಮುಂಡಗಾರು ಲತಾ. ಎಡಭಾಗದಿಂದ ಸುಂದರಿ ಕುತ್ಲೂರು, ವಸಂತ ನೂರ್ ಶ್ರೀಧರ್, ಪಾರ್ವತೀಶ ಬಿಳಿದಾಳೆ, ಬಂಜಗೆರೆ ಜಯಪ್ರಕಾಶ್, ಜಯಣ್ಣ ಜಿಶಾ ವನಜಾಕ್ಷಿ ಇವರೆಲ್ಲರೂ ಕೂಡ ಇರೋದು ನಾವು ಗಮನಿಸಬಹುದು. ಸೊ ಇವತ್ತು ಶರಣಾಗತಿಗೆ ಏನು ಮನಸ್ಸು ಮಾಡಿದ್ದಾರೆ, ಇವರು ಹೊಸ ವರ್ಷದ ಶುಭಾಶಯಗಳನ್ನ ಕೋರಿ ಗ್ರೀಟಿಂಗ್ ಅನ್ನ ಕೊಟ್ಟು ಶರಣಾಗತಿಗೆ ಮುಂದಾಗ್ತಾರೆ. ಹೊಸ ವರ್ಷದ ಶುಭಾಶಯವನ್ನ ತಿಳಿಸಿ ಸ್ವಾಗತವನ್ನ ಕೋರಿದ್ದಾರೆ. ನಕ್ಸಲ್ ಶರಣಾಗತಿ ಸಮಿತಿಗೆ ಶುಭಾಶಯವನ್ನ ಕೋರಿರೋದು ಮುಂಡಗಾರು ಲತಾ. ಅವರ ಒಂದು ಫೋಟೋ ಕೂಡ ಈಗ ಸಿಕ್ಕಿದೆ. ಕೈ ಬರಹದ ಗ್ರೀಟಿಂಗ್ ಅನ್ನ ನೀಡಿ ಸ್ವಾಗತಿಸಿರೋ ಫೋಟೋ. ಬೆಂಗಳೂರಿಗೆ ಬರುತ್ತಿವತ್ತು ನಕ್ಸಲರ ತಂಡ. ಬೆಂಗಳೂರಿನಲ್ಲಿ ನೀವು ಬರೋದಿಕ್ಕೆಲ್ಲ ಸಿದ್ಧತೆ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಮುಂಡಗಾರು ಲತಾ ಕೈ ಬರಹದ ಗ್ರೀಟಿಂಗ್ ಅನ್ನ ಕೊಟ್ಟಿದ್ದಾರೆ, ಕೊಟ್ಟು ಶುಭಾಶಯಗಳನ್ನ ನೀಡಿದ್ದಾರೆ. ನಕ್ಸಲ್ ಶರಣಾಗತಿ ಸಮಿತಿಗೆ ನೀಡಿರೋದು. ಇನ್ನು ಅವರ ಎಡಭಾಗದಲ್ಲಿ ಸುಂದರಿ ಕುತ್ಲೂರ್ ಅವರಿದ್ದಾರೆ, ವಸಂತ್ ನೂರ್ ಶ್ರೀಧರ್, ಪಾರ್ವತೀಶ ಬಿಳಿದಾಳೆ, ಬಂಜಗೆರೆ ಜಯಪ್ರಕಾಶ್, ಜಯಣ್ಣ ಜಿಶಾ ವನಜಾಕ್ಷಿ ಇವರೆಲ್ಲರೂ ಕೂಡ ಈ ಫೋಟೋದಲ್ಲಿ ಇರೋದನ್ನ ಗಮನಿಸಬಹುದು ನೀವು. ನೋಡಿ, ನಾವು ಶರಣಾಗ್ತೀವಿ ಅಂತ ಹೇಳಿ ಅವರು ಕೊಟ್ಟ ಮಾತಿಗೆ ಹಿಂದೆ ನಿಂತಿಲ್ಲ. ಸೊ ಇದೀಗ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿಂದ ನೇರವಾಗಿ ಬರೋದು ಬೆಂಗಳೂರಿಗೆ. ಬೆಂಗಳೂರಿಂದ ಸಿಎಂ ಗೃಹ ಮಂತ್ರಿಗಳ ಸಮ್ಮುಖದಲ್ಲೇ ಶರಣಾಗತಿ ಅಂತ ಹೇಳಿದ್ದಾರೆ. ಸರ್ಕಾರ ಕೊಟ್ಟಾರೆ, ಶರಣಾಗತಿ ಆಗ್ಬೇಕು, ಅವ್ರು ಇಲ್ಲಾದ್ರೇನು ಅಲ್ಲಾದ್ರೇನು ಆಗ್ಲಿ ಅಂತ ಹೇಳಿರ್ತಾರೆ. ಸೊ ನಾವು ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿ ಒಂದಷ್ಟು ವಿಚಾರಗಳನ್ನ ತಿಳಿಸ್ತಾ, ಒಂದಷ್ಟು ಬೇಡಿಕೆಗಳನ್ನ ಹಾಕ್ತಾ 18 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಕೊಟ್ಟಿರೋದು. 3 ರಾಜ್ಯದಲ್ಲಿ ಪ್ರತಿ ಕುಟುಂಬಕ್ಕೆ 5 ಎಕರೆ ಕೃಷಿ ಯೋಗ್ಯ ಭೂಮಿಯನ್ನು ಕೊಡ್ಬೇಕು. ನೀವು ಭೂಮಿ ಇರೋರಿಗೆ ಶಾಶ್ವತ ಪತ್ರ ಕೊಡಬೇಕು. ಆದಿವಾಸಿಗಳಿಗೆ ಭೂಮಿ ಶಾಶ್ವತ ಹಕ್ಕುಪತ್ರ ನೀಡಬೇಕು. ಕೃಷಿ ಯೋಗ್ಯ ಪಾಳು ಭೂಮಿಯಲ್ಲಿ ಭೂಹೀನರಿಗೆ ಹಂಚಬೇಕು. ಕಸ್ತೂರಿ ರಂಗನ್ ವರದಿ ರದ್ದುಗೊಳಿಸಬೇಕು. ಪಶ್ಚಿಮ ಘಟ್ಟದಲ್ಲಿ ಪ್ರವಾಸೋದ್ಯಮಕ್ಕಾಗಿ ಪರಿಸರ ನಾಶ ನಿಲ್ಲಿಸಬೇಕು. ನಿರುದ್ಯೋಗಿ ಯುವ ಜನಾಂಗಕ್ಕೆ ಅವರ ಅರ್ಹತೆಗೆ ತಕ್ಕಂತೆ ಸರ್ಕಾರಿ ಉದ್ಯೋಗ ಕೊಡಬೇಕು. ಮುಖ್ಯವಾಹಿನಿಗೆ ಬಂದ 15 ದಿನಗಳೊಳಗೆ ನಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ರೀತಿಯ ಚಿಕಿತ್ಸೆ ಕೊಡಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಮುಂಡಗಾರು ಲತಾ, ಸುಂದರಿ ಕುತ್ಲೂರ್, ವನಜಾಕ್ಷಿ ಬಾಳೆಹೊಳೆ, ಮಾರಪ್ಪ ಆರೋಲಿ, ಕೆ ವಸಂತ್, ಟಿ.ಎನ್. ಜೀಶ್ ಇಷ್ಟು ಜನ ಈಗ ಶರಣಾಗತಿಗೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್. ನ್ಯೂಸ್ ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಇವತ್ತು ಒಂದ್ ರೀತಿ ಕರ್ನಾಟಕದಲ್ಲಿ ಐತಿಹಾಸಿಕ ಪುಟಗಳಲ್ಲಿ ಅಚ್ಚೊತ್ತುವಂತಹ ದಿನ ಅಂತಾನೆ ಹೇಳ್ಬೋದು. ನಕ್ಸಲರ ಹಾವಳಿ ಇತ್ತೀಚೆಗೆಲ್ಲ ಕೊಂಚ ಕಡಿಮೆ ಆಗಿತ್ತು, ಮೊದಲಿನಷ್ಟು ಹಾವಳಿ ಇಲ್ಲದೆ ಇರ್ಬೋದು. ಬಟ್ ಮಲೆನಾಡು ಭಾಗದಲ್ಲಿ ನಕ್ಸಲರು ಆಗಾಗ ಬಂದು ಹೋಗ್ತಿದ್ರು, ಪರಾರಿ ಆಗ್ತಿದ್ರು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿತ್ತು. ಇತ್ತೀಚೆಗೆ ಓರ್ವ ನಕ್ಸಲನ ಒಂದು ಹತ್ಯೆ ಆದ ನಂತರ, ನಾಯಕನ ಹತ್ಯೆ ಆದ ನಂತರ ಎಲ್ಲರೂ ಕೂಡ ಶರಣಾಗ್ರಿ ಅಂತ ಹೇಳಿ ಸರ್ಕಾರ ಕೂಡ ಒಂದು ಅವರಿಗೆ ಆದೇಶವನ್ನ ಹೊರಡಿಸಿತ್ತು. ಆ ಬೆನ್ನಲ್ಲೇ ಈಗ ಮನಸ್ಸು ಮಾಡಿ ಹೊಸ ವರ್ಷಕ್ಕೆ ಹೊಸ ಜೀವನವನ್ನ ಸ್ಟಾರ್ಟ್ ಮಾಡ್ತೀವಿ, ನಾವು ಮುಖ್ಯ ವಾಹಿನಿಗೆ ಬರ್ತೀವಿ ಅಂತ ಮುಂದಾಗಿರುವ 6 ಜನ ಇವತ್ತು ಉಗ್ರರು ಶರಣಾಗತಿಗೆ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಎಷ್ಟೊತ್ತಿಗೆ ಬರಬಹುದು, ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಪವಿತ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಕ್ಸಲರ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು ಇತ್ತು. ಸಾಕಷ್ಟು ಒಂದ್ ಕಡೆ ಪೊಲೀಸರ ನಡುವೆ ಮತ್ತೆ ನಕ್ಸಲರ ಅವರ ನಡುವೆ ಸಾಕಷ್ಟು ವಾಗ್ವಾದ ಆಗ್ತಾ ಇತ್ತು. ಎಷ್ಟೋ ಪ್ರಕರಣಗಳು ಅವ್ರ ಮೇಲಿದ್ದಾವೆ. ಒಂದ್ ಕಡೆ ಪೊಲೀಸರು ಕೂಡ ಎಷ್ಟೋ ಜನರನ್ನ ಹತ್ಯೆ ಕೂಡ ಆಗಿರ್ತಕ್ಕಂಥದ್ದು, ಮತ್ತೆ ನಕ್ಸಲರು ಕೂಡ ಪೊಲೀಸರು ಕೂಡ ಹತ್ಯೆಗೈದಿರ್ತಕ್ಕಂಥದ್ದು. ಹೀಗೆ ಹಲವು ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬರ್ತಾನೆ ಇತ್ತು. ಆದ್ರೆ ಇತ್ತೀಚೆಗೆ ಹಿಂದೆಯೂ ಕೂಡ ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಪಟ್ಟಂತ ರೀತಿಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಅವರು ಈಗಾಗಲೇ ಸುಮಾರು 12ರಿಂದ 13 ಜನ ಕೂಡ ಶರಣಾಗತಿಯಾಗಿ ಒಂದು ಮುಖ್ಯವಾಹಿನಿ ಕೂಡ ಬಂದಿರತಕ್ಕಂಥದ್ದು ಕೂಡ ನಿದರ್ಶನ ಇದೆ. ಅದರಂತೆ ಈಗಲೂ ಕೂಡ ಮೊನ್ನೆ ಆಗಿರ್ತಕ್ಕಂಥ ಒಂದು ಎನ್ಕೌಂಟರ್ ಇಂದ ರಾಜ್ಯ ಸರ್ಕಾರವು ಕೂಡ ಈ ನಕ್ಸಲರಿಗೆ ಕೂಡ ಅವರು ಕೂಡ ಮುಖ್ಯವಾಹಿನಿಗೆ ಬರಲಿ, ಎಲ್ಲ ಜನರಂತೆ ಅವರು ಕೂಡ ಜೀವನ ಸಾಗಿಸಲಿ. ಯಾಕಂತಂದ್ರೆ ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಾಡು ಗುಡ್ಡಗಳಲ್ಲಿ ಅವರು ಅವರದೇ ಆಗಿರ್ತಕ್ಕಂಥ ಜೀವನ ಮಾಡ್ತಾ ಇದ್ರು, ಎಷ್ಟೋ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಇವೆಲ್ಲವನ್ನು ಕೂಡ ತೊರೆದು ಅವರು ಕೂಡ ಒಂದು ಯಾವ ರೀತಿಯಾಗಿ ಸಮಾಜದಲ್ಲಿ ಬದುಕಬೇಕು ಅದೇ ರೀತಿಯಾಗಿ ಬಂದು ಬದುಕಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಕ್ತವಾಗಿರ್ತಕ್ಕಂಥ ಆಹ್ವಾನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯವರು ಕೂಡ ಮೊನ್ನೆ ಆಗಿರ್ತಕ್ಕಂಥ ಎನ್ಕೌಂಟರ್ ಆದ ಬಳಿಕ ನಕ್ಸಲರಿಗೆ ಒಂದು ಘೋಷಣೆ ಕೂಡ ಕೂಗಿದ್ರು. ಅಂದ್ರೆ ನೀವು ಕೂಡ ಮುಖ್ಯವಾಹಿನಿಗೆ ಬನ್ನಿ, ಸರ್ಕಾರ ನಿಮ್ಮ ಬೆಂಬಲಕ್ಕಾಗಿ ನಿಲ್ಲುತ್ತೆ, ಯಾವುದೇ ರೀತಿ ಇಂತಹ
ಅಂದ್ರೆ ಕಾನೂನು ವಿರೋಧಿ ಚಟುವಟಿಕೆ ಯಾವುದೇ ರೀತಿ ಮಾಡಬಾರ್ದು. ಹಾಗಾಗಿ ಜನಸಾಮಾನ್ಯರಂತೆ ನೀವು ಕೂಡ ಬದುಕಬಹುದು, ಬದುಕು ಕಟ್ಟಿಕೊಳ್ಳಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನೀವು ಶರಣಾಗತಿ ಆಗಿ ಅನ್ನುವಂಥದ್ದನ್ನು ಕೂಡ ಅಲ್ಲಿಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿರ್ತಕ್ಕಂಥ ಜಿಲ್ಲಾಡಳಿತಗಳು ಮತ್ತೆ ಸಿಎಂ ಸಿದ್ದರಾಮಯ್ಯವರು ಕೂಡ ಮುಕ್ತವಾಗಿರ್ತಕ್ಕಂಥ ಆಹ್ವಾನ ಕೊಟ್ಟಿದ್ರು. ಅದರಂತೆ ಇವತ್ತು 6 ಜನ ನಕ್ಸಲರು ಏನಿದ್ದಾರೆ, ಆ 6 ಜನ ನಕ್ಸಲರು ಕೂಡ ಶರಣಾಗತಿ ಆಗ್ಲಿಕ್ಕೆ, ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಒಂದು ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ನೀವು ಹೇಳಿದಾಗೆ ಹೊಸ ವರ್ಷಕ್ಕೆ ಅವ್ರದೇ ಆಗಿರ್ತಕ್ಕಂಥ ಹೊಸ ಜೀವನ, ಜನಸಾಮಾನ್ಯರಂತೆ ಕೂಡ ಅವರು ಕೂಡ ಬದುಕಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪವಿತ್ರ, ಒಂದು ಅವರು ನಕ್ಸಲರಾಗಿ ಯಾಕೆ ಅವರು ಹೋದ್ರು ಅನ್ನುವಂತ ನಾವು ನೋಡ್ತಾ ಹೋದ್ರೆ ಒಂದಿಷ್ಟು ಅವ್ರದೇ ಒಂದು ಹೋರಾಟದ ದಿಕ್ಕು ಕೂಡ ಇರ್ತಕ್ಕಂಥದ್ದು. ಒಂದು ಅಲ್ಲಿ ಕುದುರೆ ಮುಖವನ್ನ ಉದ್ಯಾನವನ್ನ ಉಳಿಸ್ಲಿಕ್ಕೆ ಅಂತಕ್ಕಂಥದ್ದು, ಇನ್ನೊಂದು ಕಡೆ ಭೂ ಮಾಲೀಕರ ಒಂದಿಷ್ಟು ಅವ್ರದೇ ಆಗಿರ್ತಕ್ಕಂಥ ವಿರೋಧಿ ನಡೆಗಳನ್ನ ಕೂಡ ವಿರೋಧಿಸಿ ಒಂದಿಷ್ಟು ಜನ ಈ ನಕ್ಸಲರ ಒಂದು ರೀತಿಗೆ ಇಳಿದಿರ್ತಕ್ಕಂಥದ್ದು. ಹೀಗೆ ಹಲವಾರು ಒಂದು ರೀತಿಯಲ್ಲಿ ಅಲ್ಲ ಮಲೆನಾಡು ಪ್ರದೇಶಗಳಲ್ಲಿ, ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಒಂದು ಸಿಡಿದೆದ್ದು ಆ ಒಂದು ಪಶ್ಚಿಮ ಘಟ್ಟ ಪ್ರದೇಶವನ್ನ ಉಳಿಸಬೇಕು, ಇಲ್ಲಿಯ ಜನರ ಜೀವವನ್ನ ಉಳಿಸಬೇಕು, ಅವರಿದೇ ಆಗಿರ್ತಕ್ಕಂಥ ಸ್ವತಂತ್ರ ಬದುಕಲಿಕ್ಕೆ ಸರ್ಕಾರ ಕೂಡ ಅನುಮತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವಾರು ಬೇಡಿಕೆಗಳನ್ನ, ಅವ್ರದೇ ಆಗಿರ್ತಕ್ಕಂಥ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಸಮಾಜದ ಮುಖ್ಯ ವಾಹಿನಿ ಎಲ್ಲರೂ ಕೂಡ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಈ ಒಂದು ನಕ್ಸಲರ ರೀತಿಯಲ್ಲಿ ಒಂದಿಷ್ಟು ಒಂದು ಇಂಥ ದಾಳಿಗೆ ಮತ್ತೆ ಪ್ರಕರಣಗಳಿಗೆ ಕಾರಣವಾಗಿರ್ತಕ್ಕಂಥ ಸಂದರ್ಭ ಬಂದಿರತಕ್ಕಂಥದ್ದು. ಆದ್ರೆ ಈಗ ಬದಲಾವಣೆಯಾದ ಸಂದರ್ಭದಲ್ಲಿ ಅವರು ಕೂಡ ಮುಖ್ಯವಾಹಿನಿಗೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸರ್ಕಾರ ಯಾವಾಗ ಅವರಿಗೆ ಆಹ್ವಾನ ಕೊಡ್ತೋ ಆವಾಗ ಈಗಾಗಲೇ 6 ಜನ ಅಂದ್ರೆ ಮುಂಡಗಾರು ಲತಾ, ಸುಂದರಿ ಕುತ್ಲೂರು, ವನಜಾಕ್ಷಿ ಬಾಳೆಹೊಳೆ, ಮತ್ತೆ ಮಾರಪ್ಪ ಅರೋಲಿ, ಕೆ ವಸಂತ್, TN ಜಿಶ್ ಇಂಥವ್ರು 6 ಜನ ನಕ್ಸಲರು ಕೂಡ ಈಗ ಶರಣಾಗತಿ ಆಗ್ಲಿಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಮುಂದೆ ಡಿ ಸಿ ಕಚೇರಿಯಲ್ಲಿ ಅವರು ಶರಣಾಗತಿ ಆಗಬೇಕಾಗಿತ್ತು. ಆದರೆ ಈಗ ನೇರವಾಗಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿ 3 ಗಂಟೆಗೆ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಮುಂದೆ ಅವರು ಒಂದು ಶರಣಾಗತಿ ಆಗಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿಕೊಂಡಿರ್ತಕ್ಕಂಥದ್ದು. ಅದರಂತೆ ಅವರು ಬರಲಿಕ್ಕೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಕೂಡ ಸಕಲವಾಗಿರ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸ್ವತಃ ಸಿಎಂ ಸಿದ್ದರಾಮಯ್ಯ ಏನು ಕರೆ ಕೊಟ್ಟಿದ್ರು, ಒಂದಿಷ್ಟು ಸಾಮಾಜಿಕ ಹೋರಾಟಗಾರರ ಜೊತೆ ಕೂಡ ಈ ಬಗ್ಗೆ ಚರ್ಚೆ ನಡೆಸಿದ್ರು, ಏನೆಲ್ಲ ಆಗ್ಬೋದು ಅನ್ನುವಂಥದ್ದು ಕೂಡ ಅವೆಲ್ಲ ಚರ್ಚೆ ನಡೆಸಿ ಅದಾದ ಬಳಿಕ ಇದೀಗ ನೇರವಾಗಿ ಬೆಂಗಳೂರಿನತ್ತ ಕೂಡ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮಧ್ಯಾಹ್ನ 3 ಗಂಟೆಗೆ ಬಂದು ಬೆಂಗಳೂರಿಗೆ ತಲುಪಲಿದ್ದಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯವ್ರನ್ನ ಏನು ಕಾವೇರಿ ನಿವಾಸ ಅಥವಾ ಕೃಷ್ಣ ಕಚೇರಿಯಲ್ಲಿ ಅವರು ಭೇಟಿ ಆಗುವಂತ ಸಾಧ್ಯತೆ ಇದೆ. ಅಲ್ಲಿ ನಕ್ಸಲರು 6 ಜನ ನಕ್ಸಲರು ಕೂಡ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಬೇಡಿಕೆಗಳು ಕೂಡ ಇದಾವೆ. ಒಂದು 18 ಬೇಡಿಕೆಗಳು ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ. ಅಂದ್ರೆ ಭೂ ಮಾಲೀಕರ ಒಂದಿಷ್ಟು ಅವರಿಗೆ ಹಕ್ಕುಪತ್ರ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕಾರ ಮಾಡಬೇಕು ಅನ್ನುವಂಥದ್ದು, ಇವೆಲ್ಲ ಮತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಒಂದು ಪ್ರವಾಸೋದ್ಯಮ ಉತ್ತೇಜನ ಒಂದು ಹೆಸರಲ್ಲಿ ಒಂದು ಪಶ್ಚಿಮ ಘಟ್ಟ ಪ್ರದೇಶನ ಒಂದು ನಾಶ ಮಾಡುವಂಥದ್ದು, ಜನರಿಗೆ ತೊಂದರೆ ಕೊಡುವಂತ ನಿಲ್ಲಿಸಬೇಕು ಅನ್ನುವಂಥದ್ದು, ಹೀಗೆ ಒಂದು 18 ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈ ಬೇಡಿಕೆಗಳನ್ನ ಈಡೇರಿಸುವುದಾದ್ರೆ ನಾವು ಶರಣಾಗತಿ ಆಗ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ಸರ್ಕಾರ ಕೂಡ ಒಪ್ಪಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇವತ್ತು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯವರು ಮುಂದೆ ಬಂದು 6 ಜನ ನಕ್ಸಲರು ಕೂಡ ಶರಣಾಗತಿ ಆಗ್ಲಿಕ್ಕೆ ಸಿದ್ಧತೆ ಇರುವಂತದ್ದು. ಪವಿತ್ರ, ಎಸ್ ಬಸವರಾಜ್, ನೀವು ಹೇಳಿದ್ರೆ 3 ಗಂಟೆ ಹೊತ್ತಿಗೆಲ್ಲ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಶರಣಾಗತಿ ಆಗತ್ತೆ ಅಂತ. ಎಲ್ಲಿ ಈಗಾಗಲೇ ಚಿಕ್ಕಮಗಳೂರಲ್ಲೂ ಕೂಡ ಯಾವಾಗ ಶರಣಾಗತಿ ಅಂತ ಹೇಳಿದ್ರು ಅಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರು, ಪೊಲೀಸರ ನಿಯೋಜನೆ ಎಲ್ಲ ಇತ್ತು. ಇಲ್ಲಿ ಏನು ಸಿಎಂ ಕಚೇರಿಯಲ್ಲೇ ಏನು ಸರೆಂಡರ್ ಆಗ್ತಾರ, ಇಲ್ಲಿ ಯಾವ ರೀತಿ ಭದ್ರತೆಯನ್ನ ಕೊಡ್ಲಾಗತ್ತೆ, ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಈಗಾಗಲೇ ಚಿಕ್ಕಮಗಳೂರಿಂದ ಅವರು ಬೆಂಗಳೂರಿಗೆ ಬರಲಿಕ್ಕೂ ಕೂಡ ಅಲ್ಲಿಯ ಜಿಲ್ಲಾಡಳಿತ ಸಕಲವಾಗಿರ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತನ್ನು ಕೂಡ ಏರ್ಪಾಟ್ ಮಾಡಲಾಗಿದೆ. ಯಾಕಂತಂದ್ರೆ ಒಂದಿಷ್ಟು ಅವರು ಈಗ ಸಮಾಜದ ಮುಖ್ಯವಾಹಿನಿಗೆ ಬರ್ತೇವೆ, ನಮ್ಮ ಕೆಲವೊಂದಿಷ್ಟು ಬೇಡಿಕೆಗಳಿದಾವೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರ ಕೂಡ ನಾವು ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅನ್ನುವಂಥ ಮಾತುಗಳನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಶರಣಾಗತಿ ಆಗಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಸೂಕ್ತವಾಗಿರ್ತಕ್ಕಂಥ ಭದ್ರತೆಯನ್ನು ಕಲ್ಪಿಸಿ ಅವರಿಗೆ ಇಲ್ಲಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಅವರು ಭೇಟಿ ಆಗುವಂತ ಸಾಧ್ಯತೆ, ಅಲ್ಲಿ ನೇರವಾಗಿ ಏನು ಚಿಕ್ಕಮಗಳೂರು ಪೊಲೀಸ್ ಜಿಲ್ಲಾಡಳಿತ ಮತ್ತೆ ಅಲ್ಲಿಯ ಡಿಸಿ ಅವರು ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಹಿರಿಯ ಮಟ್ಟದ ಅಧಿಕಾರಿಗಳೇ, ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ತಂಡದ ಜೊತೆಗೆ ಇವರು 6 ಜನ ನಕ್ಸಲರನ್ನು ಕೂಡ ಕರೆತರುವಂತ ಪ್ರಯತ್ನಕ್ಕೂ ಕೂಡ ಸರ್ಕಾರ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಅವರನ್ನು ನೇರವಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಕ್ಕೆ ಕರೆಸಿ ಅವರನ್ನ ಏನೆಲ್ಲ ಒಂದಿಷ್ಟು ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬೇಡಿಕೆಗಳು ಅವರು ಇದಾವೆ ಆ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ
ಸಂದರ್ಭದಲ್ಲಿ ಅವ್ರ ಜೊತೆ ಒಂದಿಷ್ಟು ಮಾತುಕತೆ ನಡೆಸಿ ಅವ್ರನ್ನ ಹೊಸ ವರ್ಷಕ್ಕೆ ಅವರು ಬಂದು ಶರಣಾಗತಿ ಆಗ್ತಾ ಇದ್ದಾರೆ. ಹಾಗಾಗಿ ನೀವು ಮತ್ತೆ ಮುಂದೆ ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಬದಲಾಗಬೇಕು. ನಾವು ಕೂಡ ಸರ್ಕಾರ ಕೂಡ ಜನರ ಒಂದು ಕಾಳಜಿಗೆ ಇರ್ತಕ್ಕಂಥದ್ದು, ಜನರ ಸುರಕ್ಷತೆಯೇ ನಮಗೂ ಕೂಡ ಅದೇ ಒಂದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ನೀವೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಅವರು ಅವರ ನಕ್ಸಲರ ಜೊತೆ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗ ಏನು ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಒಂದ್ ಕಡೆ ಅವರಿಗೆ ಬೆಂಗಳೂರಿಗೆ ಬರ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದೆ. ಮತ್ತೆ ಇಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಸಿಎಂ ಕಚೇರಿಗೂ ಕೂಡ ಒಂದು ಸೂಚನೆ ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.